ನೂರಾರು ಮಾತುಗಳಿಗಿಂತ ಒಂದು ಸಣ್ಣ ಪ್ರಯತ್ನ ಮೇಲೆ ಕುಳಿತು ಯೋಚಿಸುವುದಕ್ಕಿಂತ ಎದ್ದು ಹೆಜ್ಜೆ ಇಡುವುದು ಗೆಲುವಿನ ಮೊದಲ ಗುರುತು. ಭಯವನ್ನು ಬಿಡು, ಧೈರ್ಯವನ್ನು ಹಿಡಿ, ನಿನ್ನ ಕರ್ತವ್ಯಕ್ಕೆ ಎದ್ದು ನಿಲ್ಲು. ಅಲ್ಲಿ ದೇವರ ಅನುಗ್ರಹ ನಿನ್ನ ಜೊತೆ ಇರುತ್ತದೆ. ಅಲೆಗಳು ಅಬ್ಬರಿಸಿದಷ್ಟು ನಾವಿಕನ ಧೈರ್ಯ ಹೆಚ್ಚಾಗುತ್ತದೆ. ಹಾಗೆಯೇ ಜೀವನದಲ್ಲಿ ಸಂಕಷ್ಟಗಳು ಬಂದಾಗ ನಿಮ್ಮ ಸಾಧನೆಯ ಹಸಿವು ಇನ್ನೂ ಹೆಚ್ಚಾಗಲಿ. ಸಮಯಕ್ಕಿಂತ ಮುಂಚೆ ಮತ್ತು ವಿಧಿಗಿಂತ ಹೆಚ್ಚು ಯಾರಿಗೂ ಏನೂ ಸಿಗುವುದಿಲ್ಲ. ತಾಳ್ಮೆಯಿಂದ ಇರು. ನಿನಗೆ ಸೇರಬೇಕಾದದ್ದು ಸರಿಯಾದ ಸಮಯದಲ್ಲಿ ನಿನ್ನನ್ನು ಹುಡುಕಿಕೊಂಡು ಬಂದೇ ಬರುತ್ತದೆ. ಹೇ ಪಾರ್ಥ, ಒಳ್ಳೆಯದನ್ನು ಮಾಡುವವನಿಗೆ ಈ ಲೋಕದಲ್ಲಾಗಲಿ ಅಥವಾ ಪರಲೋಕದಲ್ಲಾಗಲಿ ವಿನಾಶವೆಂಬುದು ಇಲ್ಲ. ಶುಭವನ್ನು ಮಾಡುವವನು ಎಂದಿಗೂ ದುರ್ಗತಿಯನ್ನು ಹೊಂದುವುದಿಲ್ಲ. ಒಳ್ಳೆಯವರಿಗೆ ಒಳ್ಳೆಯತನವೇ ಶತ್ರು. ಪ್ರಯತ್ನ ಮತ್ತು ಆತ್ಮವಿಶ್ವಾಸವಿದ್ದರೆ ಎಂತಹ ಸಾಧನೆಯಾದರೂ ಕೂಡ ಮಾಡಬಹುದು. ನೀನೇನು ಅಂತ ಗೊತ್ತಿರುವಾಗ ಯಾರ ಅಭಿಪ್ರಾಯಕ್ಕೂ ಕಾಯಬೇಡ. ಇವತ್ತು ನೀನೇ ಎಲ್ಲ ಎನ್ನುವವರು ನಾಳೆ ನೀನು ಯಾರು ಅಂತ ಕೇಳುವ ಪರಿಸ್ಥಿತಿ ಬರಬಹುದು. ಹಾಗಾಗಿ ಯಾರನ್ನು ಅತಿಯಾಗಿ ಹಚ್ಚಿಕೊಳ್ಳಬೇಡಿ. ಯಾವಾಗಲೂ ಸಂತೋಷವಾಗಿರಲು 6 ಸುಲಭ ವಿಧಾನ. ಯಾರನ್ನು ದ್ವೇಷಿಸಬೇಡಿ. ಪ್ರಕೃತಿಯೊಂದಿಗೆ ಸಂಪರ್ಕ ಸಾಧಿಸಿ. ನಿಮ್ಮನ್ನು ನೀವು ಯಾರೊಂದಿಗೂ ಹೋಲಿಸಿಕೊಳ್ಳಬೇಡಿ. ಹಿಂದಿನ ದಿನಗಳ ಬಗ್ಗೆ ಮತ್ತು ಮುಂದೆ ಬರುವ ದಿನಗಳ ಬಗ್ಗೆ ಹೆಚ್ಚಾಗಿ ಯೋಚಿಸಬೇಡಿ. ನಿಮ್ಮ ತೊಂದರೆಗಳ ಬಗ್ಗೆ ದೂರು ನೀಡಬೇಡಿ. ನಿಮ್ಮ ಅನನ್ಯ ಉದ್ದೇಶ ಅಥವಾ ಕರ್ತವ್ಯಕ್ಕೆ ನಿಮ್ಮನ್ನು ಅರ್ಪಿಸಿಕೊಳ್ಳಿ. ನಿನ್ನ ನೋವನ್ನು, ಅವಮಾನವನ್ನು ನಿನ್ನ ಬಲವನ್ನಾಗಿ ಬದಲಾಯಿಸು. ಗುರಿ ಸಾಧಿಸಲು ಅದನ್ನು ಮೆಟ್ಟಿಲನನ್ನಾಗಿ ಬಳಸು. ಅದೇ ನಿನಗೆ ನಿನ್ನ ಗೆಲುವಿನ ದಾರಿಯಾಗುವುದು. ಯಾರಿಗಾಗಿ ಬದುಕು, ಯಾರಿಗಾಗಿ ಹೋರಾಟ, ಯಾರಿಗಾಗಿ ಹಂಬಲ? ಅಯ್ಯೋ ಹುಚ್ಚು ಮನವೇ, ಯಾರೂ ನಮ್ಮವರಲ್ಲ. ಎಲ್ಲರೂ ಅವರವರ ಸ್ವಾರ್ಥಕ್ಕೆ ನಿನ್ನನ್ನು ಬಳಸಿಕೊಳ್ಳುತ್ತಾರೆ ಅಷ್ಟೆ. ನಿಂದನೆಗೆ ಹೆದರಿ ಯಾವತ್ತೂ ಗುರಿಯನ್ನು ಬಿಡಬೇಡಿ. ಯಾಕೆಂದ್ರೆ ಗುರಿ ಮುಟ್ಟಿದ ನಂತರ ನಿಂದಿಸುವವರ ಮತವೂ ಬದಲಾಗುತ್ತೆ. ಜೀವನದಲ್ಲಿ ಕಣ್ಣಿನಿಂದ ಕಂಡಿದ್ದು ಎಲ್ಲವೂ ಸತ್ಯವಾಗಿರಲ್ಲ. ಕಿವಿಯಿಂದ ಕೇಳಿದ್ದು ಎಲ್ಲವೂ ನಿಜವಾಗಿರಲ್ಲ. ಪರಿಸ್ಥಿತಿಗೆ ತಕ್ಕಂತೆ ಎಲ್ಲವೂ ಬದಲಾಗುತ್ತೆ. ನಮ್ಮಿಂದ ಲಾಭವಿದೆ ಅಂತ ಗೊತ್ತಾದ್ರೆ ಶತ್ರು ಕೂಡ ಮಿತ್ರನಾಗುತ್ತಾನೆ. ನಮ್ಮಿಂದ ನಷ್ಟವಾಗುತ್ತೆ ಅಂತ ಗೊತ್ತಾದ್ರೆ ಮಿತ್ರ ಕೂಡ ಶತ್ರುವಾಗುತ್ತಾನೆ. ಪ್ರಯತ್ನ ಮತ್ತು ಆತ್ಮವಿಶ್ವಾಸವಿದ್ದರೆ ಎಂತಹ ಸಾಧನೆ ಆದರೂ ಕೂಡ ಮಾಡಬಹುದು. ಬದುಕಿನಲ್ಲಿ ಯಶಸ್ಸಿಗಿಂತಲೂ ತೃಪ್ತಿ ಮುಖ್ಯ. ಯಶಸ್ಸನ್ನು ಬೇರೆಯವರು ಅಳೆಯುತ್ತಾರೆ. ಸಮಾಧಾನ ಮತ್ತು ತೃಪ್ತಿಯನ್ನು ನಮ್ಮ ಮನಸ್ಸು, ಹೃದಯ ಅಳೆಯುತ್ತದೆ. ಇಲ್ಲಿ ತನಕ ಆಗಿರುವುದೆಲ್ಲ ಒಳ್ಳೆಯದೇ. ಸದ್ಯಕ್ಕೆ ಆಗುತ್ತಿರುವುದು ಒಳ್ಳೆಯದೇ. ಮುಂದೆ ಆಗುವುದೆಲ್ಲ ಒಳ್ಳೆಯದೇ. ಆದ ಕಾರಣ ಯಾವುದಕ್ಕೂ ಜಾಸ್ತಿ ಚಿಂತಿಸದಿರಿ, ಜಾಸ್ತಿ ಕೊರಗದಿರಿ. ನಿಮ್ಮ ಕೆಲಸವನ್ನು ನೀವು ಸರಿಯಾಗಿ ಮಾಡಿ. ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಹುಡುಕುತ್ತಾ ಹೋದ ಧರ್ಮರಾಯನಿಗೆ ಕೆಟ್ಟವರು ಸಿಗಲಿಲ್ಲ. ಎಷ್ಟು ಹುಡುಕಿದರೂ ದುರ್ಯೋಧನನಿಗೆ ಒಳ್ಳೆಯವರ ದರ್ಶನವಾಗಲಿಲ್ಲ. ನೋಡುವ ದೃಷ್ಟಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತೆ. ಬದುಕಿನಲ್ಲಿ ಯಾವಾಗಲೂ ಒಂದು ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ದೇವರನ್ನು ಹೊರತುಪಡಿಸಿ ನಿಮ್ಮ ಕಣ್ಣೀರು, ನೋವು ಮತ್ತು ಸಂಕಟವನ್ನು ಯಾರಿಂದಲೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಪರಿಸ್ಥಿತಿಗಳು ನಿಮ್ಮನ್ನು ಎಷ್ಟು ಹೊಡೆಯುತ್ತವೋ ಅಷ್ಟೇ ನಿಮ್ಮನ್ನು ಗಟ್ಟಿಗೊಳಿಸುತ್ತೆ. ಯಾವ ವ್ಯಕ್ತಿ ಸುಖ ಮತ್ತು ದುಃಖದಲ್ಲಿ ಎರಡರಲ್ಲೂ ವಿಚಲಿತನಾಗೋದಿಲ್ವೋ, ಎರಡರಲ್ಲೂ ಸಮಭಾವನಾಗಿರುವನು, ಅಂತಹ ವ್ಯಕ್ತಿ ಮುಕ್ತಿಗೆ ಅರ್ಹನಾಗಿರುತ್ತಾನೆ. ಜೀವನದಲ್ಲಿ ಯಾವುದು ಶಾಶ್ವತವಲ್ಲ. ಸುಖ, ದುಃಖ, ಲಾಭ, ನಷ್ಟ, ಗೆಲುವು, ಸೋಲು ಎಲ್ಲವೂ ಕಾಲಚಕ್ರದಂತೆ ಬದಲಾಗುತ್ತಿರುತ್ತವೆ. ಈ ಬದಲಾವಣೆಯನ್ನು ಧೈರ್ಯದಿಂದ ಒಪ್ಪಿಕೊಳ್ಳುವುದೇ ಜೀವನ. ಬದಲಾವಣೆಯೇ ಜಗತ್ತಿನ ನಿಯಮ. ಬದುಕಿನಲ್ಲಿ ಆಗಿ ಹೋಗಿರುವುದನ್ನು ಸರಿಪಡಿಸಲು ಪ್ರಯತ್ನಿಸಬೇಡ, ಅದು ಅಸಾಧ್ಯ. ಮುಂದೆ ಆಗಬೇಕಾದುದನ್ನು ಸರಿಯಾದ ರೀತಿಯಲ್ಲಿ ಯೋಚಿಸಿ ಮಾಡು, ಅದು ಸಾಧ್ಯ. ಸಮಯ ಮತ್ತು ಸಲಹೆ ಈ ಎರಡನ್ನೂ ಅಗತ್ಯವಿರುವಷ್ಟೇ ನೀಡಬೇಕು. ಅತಿ ಹೆಚ್ಚು ನೀಡಿದರೆ ನಮ್ಮ ಸಮಯವು ಮೌಲ್ಯ ಕಳೆದುಕೊಳ್ಳುತ್ತದೆ ಮತ್ತು ನಮ್ಮ ಸಲಹೆಯು ನಿರರ್ಥಕವಾಗುತ್ತದೆ. ಅವಕಾಶಗಳು ಹೆಚ್ಚಿನ ಸಂದರ್ಭದಲ್ಲಿ ದುರಾದೃಷ್ಟ ಇಲ್ಲವೇ ಸೋಲಿನ ಸೋಗಿನಲ್ಲಿ ಬರುತ್ತವೆ. ಇದನ್ನು ಅರ್ಥ ಮಾಡಿಕೊಂಡವರು ಬದುಕಿನಲ್ಲಿ ಗೆಲ್ಲುತ್ತಾರೆ. ಪ್ರಾರ್ಥನೆ ಮತ್ತು ನಂಬಿಕೆ ಎರಡು ಕಣ್ಣಿಗೆ ಕಾಣಿಸದಿರಬಹುದು, ಆದರೆ ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವ ಶಕ್ತಿ ಎರಡಕ್ಕೂ ಇದೆ. ಜಗತ್ತಿನ ಎಲ್ಲ ಕೆಲಸವನ್ನು ನಾನು ಮಾಡಬಲ್ಲೆ ಎಂಬ ಆತ್ಮವಿಶ್ವಾಸವಿರಲಿ, ಆದರೆ ಎಲ್ಲವೂ ನನ್ನಿಂದಲೇ ಆಗಿದ್ದು ಎಂಬ ಅಹಂಕಾರ ಬೇಡ ಅಷ್ಟೆ. ನೀನು ಒಂದೇ ತಪ್ಪನ್ನು 2 ಬಾರಿ ಮಾಡಲಾರಿರಿ, ಏಕೆಂದರೆ 2ನೇ ಬಾರಿ ಮಾಡಿದಾಗ ಅದನ್ನು ತಪ್ಪು ಎನ್ನುವುದಿಲ್ಲ, ಅದು ನಿಮ್ಮ ಆಯ್ಕೆ ಆಗಿರುತ್ತದೆ. ಯಶಸ್ಸು ಸಾಧಿಸಲು ಇರುವ ಒಂದೇ ಮಾರ್ಗವೆಂದರೆ ಬೇರೆಯವರಿಗೆ ನೀಡುವ ಸಲಹೆಯನ್ನು ನಾವೇ ಪಾಲಿಸುವುದು. ಜೀವನದಲ್ಲಿ ಶಾಂತವಾಗಿರಲು 2 ಉಪಾಯ. ಮರೆಯಲಾಗದಂತಹ ವ್ಯಕ್ತಿಗಳನ್ನು ಕ್ಷಮಿಸಿಬಿಡಿ, ಕ್ಷಮಿಸಲಾಗದಂತಹ ವ್ಯಕ್ತಿಗಳನ್ನು ಮರೆತು ಬಿಡಿ. ಸಮಯಕ್ಕಿಂತ ಮುಂಚೆ ಮತ್ತು ವಿಧಿಗಿಂತ ಹೆಚ್ಚು ಯಾರಿಗೂ ಏನೂ ಸಿಗುವುದಿಲ್ಲ.
ತಾಳ್ಮೆಯಿಂದ ಇರು. ನಿನಗೆ ಸೇರಬೇಕಾದದ್ದು ಸರಿಯಾದ ಸಮಯದಲ್ಲಿ ನಿನ್ನನ್ನು ಹುಡುಕಿಕೊಂಡು ಬಂದೇ ಬರುತ್ತದೆ. ನಮಗೆ ಕೋಪ ಬಾರದಂತೆ ತಡೆಯಬೇಕಾದರೆ ಮೊದಲು ಕಾಮನೆಯನ್ನು ತೊರೆಯಬೇಕು. ಆಸೆ ಕಡಿಮೆಯಾದಂತೆ ಸಿಟ್ಟು ಕಡಿಮೆಯಾಗುತ್ತದೆ. ಅಂಟಿಸಿಕೊಳ್ಳುವುದು ಅಥವಾ ಹಚ್ಚಿಕೊಳ್ಳುವುದರಿಂದ ಆಸೆ ಆಕಾಂಕ್ಷೆಗಳು ಬೆಳೆಯುತ್ತವೆ. ಅದು ಈಡೇರದಿದ್ದಾಗ ಕೋಪದಿಂದ ಸಮೋಹ, ಅಂದರೆ ಅಸಂಗತವಾದ ವಿಚಾರಗಳು ತಲೆಯಲ್ಲಿ ಬಂದು ಮಾಡಬಾರದನ್ನು ಮಾಡುವ ಬಯಕೆ. ಇದರಿಂದ ಯುಕ್ತಗಳನ್ನು ವಿಶ್ಲೇಷಣೆ ಮಾಡುವ ಶಕ್ತಿ ಹೊರಟು ಹೋಗಿ ತಪ್ಪನ್ನೇ ಸರಿ ಎಂದು ಸಮರ್ಥನೆ ಮಾಡುವ ಮಟ್ಟಕ್ಕೆ ನಾವು ಇಳಿಯುತ್ತೇವೆ. ಫಲಿತಾಂಶ ಪ್ರತಿಕಾರ ಮಾಡಬೇಕು ಎನ್ನುವ ಹಠ. ಆದ್ದರಿಂದ ಪೂರ್ತಿ ತಿಳಿಗೇಡಿತನ ಮತ್ತು ಕೊನೆಗೆ ಆತ್ಮದ ಅಧಪತನ, ವಿನಾಶ, ಸರ್ವನಾಶ. ಪ್ರೀತಿ ನಿಜವಾಗಿದ್ದಾಗ ನಿಮ್ಮ ಹೃದಯ ಎಷ್ಟೇ ಬಾರಿ ಮುರಿದು ಹೋದರೂ ಮತ್ತೆ ಪ್ರಯತ್ನಿಸಲು ಯಾವಾಗಲೂ ಒಂದು ಕಾರಣವನ್ನು ಕಂಡುಕೊಳ್ಳುತ್ತದೆ. ಜೀವನವೆಂದರೆ ಕಷ್ಟದಿಂದ ತಪ್ಪಿಸಿಕೊಳ್ಳುವುದು ಅಲ್ಲ, ಅದನ್ನು ಕೃಷ್ಣನ ಸ್ಮರಣೆಯೊಂದಿಗೆ ಸ್ವೀಕರಿಸುವುದು. ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಿ ಫಲವನ್ನು ದೈವಕ್ಕೆ ಅರ್ಪಿಸಿದವನು ಯಾವ ಪರಿಸ್ಥಿತಿಯಲ್ಲೂ ಸ್ಥಿರವಾಗಿರುತ್ತಾನೆ. ಖಾಲಿ ಕುಳಿತಷ್ಟು ಖಾಲಿ ಯೋಚನೆಗಳು ಬರುತ್ತವೆ. ಅದಕ್ಕಾಗಿ ಆದಷ್ಟು ಕೆಲಸದಲ್ಲಿ ಯಾವಾಗಲೂ ಕಾರ್ಯನಿರತರಾಗಿರಿ. ಹೇ ಪಾರ್ಥ, ಸಂದರ್ಭಗಳು ಅಥವಾ ಜನರು ನಮ್ಮ ನಿಯಂತ್ರಣದಲ್ಲಿ ಇಲ್ಲದಿದ್ದಾಗ ನಾವು ಅವರನ್ನು ನಮ್ಮ ಮನಸ್ಸಿನಿಂದಲೂ ಮುಕ್ತಗೊಳಿಸಬೇಕು. ಒಳ್ಳೆಯ ವ್ಯಕ್ತಿಗಳನ್ನು ಅರ್ಥ ಮಾಡಿಕೊಳ್ಳಲು ಒಳ್ಳೆಯ ಹೃದಯ ಬೇಕು, ಒಳ್ಳೆಯ ಮನಸ್ಸಲ್ಲ. ಏಕೆಂದರೆ ಮನಸ್ಸು ಯಾವಾಗಲೂ ವಾದಿಸುತ್ತದೆ ಮತ್ತು ಹೃದಯ ಯಾವಾಗಲೂ ಪ್ರೀತಿಯನ್ನು ನೋಡುತ್ತದೆ. ಹೇ ಕೃಷ್ಣ, ನನ್ನ ಜೀವನದ ಕತೆ ಏನಾಗಿದ್ದರೂ ಅದರ ಲೇಖಕ ನೀನಾಗಿರು. ನೀನು ನಡೆಸುವ ದಾರಿಯಲ್ಲಿ ನನಗೆ ಸಂಪೂರ್ಣ ನಂಬಿಕೆ ಇದೆ. ಅವನ ಲೆಕ್ಕಾಚಾರವೇ ಬೇರೆ. ನಾವು ಅಂದುಕೊಂಡಂತೆ ಏನೂ ಆಗದು. ಅವನ ಇಚ್ಛೆಯಂತೆ ಎಲ್ಲವೂ ನಡೆಯುವುದು. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೇನಂತೆ? ಮೇಲೊಬ್ಬ ಎಲ್ಲವನ್ನು ವೀಕ್ಷಿಸುತ್ತಿರುವನು. ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೆ ನ್ಯಾಯವನ್ನು ನೀಡುವನು. ಎಲ್ಲವನ್ನು ಕೃಷ್ಣನಿಗೆ ಅರ್ಪಿಸಿ ನಿಮ್ಮ ಕೆಲಸ ಮಾಡಿ. ಭಯ, ಆತಂಕ ಮತ್ತು ಅಹಂಕಾರವನ್ನು ಬಿಡಿ. ಯಾವಾಗ ನೀವು ನಾನು ಮಾಡುತ್ತಿದ್ದೇನೆ ಎಂಬ ಭಾವ ಬಿಟ್ಟು ಅವನು ಮಾಡಿಸುತ್ತಿದ್ದಾನೆ ಎಂದು ನಂಬುತ್ತೀರೋ ಆಗ ನಿಮ್ಮ ಜೀವನದ ಭಾರ ಹಗುರವಾಗುತ್ತದೆ. ಎಲ್ಲರ ಮುಂದೆ ಸಣ್ಣವನಾಗಿ ಬದುಕಲು ಕಲಿ. ದೊಡ್ಡಸ್ತಿಕೆಯ ಪ್ರದರ್ಶನ ಬೇಡ. ಪ್ರಾಮಾಣಿಕತೆಯಿಂದ ದೂರ ಸರಿಯಬೇಡ. ಇಲ್ಲದ್ದನ್ನು ಇದೆ ಎಂದು ತೋರಿಸಲು ಹೋಗಬೇಡ. ಮೌನ ಶಬ್ದ ಮಾಡುವುದಿಲ್ಲ, ಆದರೆ ಜೀವನ ಬದಲಾಯಿಸುತ್ತದೆ. ಸಮತೋಲಿತ ಜೀವನವನ್ನು ನಡೆಸುವವನು ಮಾತ್ರ ಶಾಂತಿಯನ್ನು ಕಂಡುಕೊಳ್ಳುತ್ತಾನೆ. ಶ್ರೀಕೃಷ್ಣ ಹೇಳುತ್ತಾರೆ, ನಾನೇ ಆದಿಯೂ ಅಂತ್ಯವೂ ಸಕಲವೂ ಆಗಿದ್ದೇನೆ. ನನ್ನನ್ನು ನಂಬುವುದಾದರೆ ಪೂರ್ಣ ಮನಸ್ಸಿನಿಂದ ಅನುಮಾನವಿಲ್ಲದೆ ನಂಬು. ಶುದ್ಧ ಮನಸ್ಸಿನಿಂದ ಮಗು ತನ್ನ ತಾಯಿಯನ್ನು ಅಪ್ಪುವ ಹಾಗಿದ್ದಲ್ಲಿ ಮಾತ್ರ ನಿನಗೆ ನಾನು ಸಿಗುತ್ತೇನೆ. ಜೀವನವೆಂದರೆ ಕಷ್ಟದಿಂದ ತಪ್ಪಿಸಿಕೊಳ್ಳುವುದು ಅಲ್ಲ, ಅದನ್ನು ಕೃಷ್ಣನ ಸ್ಮರಣೆಯೊಂದಿಗೆ ಸ್ವೀಕರಿಸುವುದು. ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಿ ಫಲವನ್ನು ದೈವಕ್ಕೆ ಅರ್ಪಿಸಿದವನು ಯಾವ ಪರಿಸ್ಥಿತಿಯಲ್ಲೂ ಸ್ಥಿರವಾಗಿರುತ್ತಾನೆ. ಕಳೆದು ಹೋದ ಭೂತಕಾಲದ ಬಗ್ಗೆ ಚಿಂತಿಸಬೇಡಿ ಅಥವಾ ಭಾರದ ಭವಿಷ್ಯದ ಬಗ್ಗೆ ಆತಂಕ ಪಡಬೇಡಿ. ಈ ಕ್ಷಣದಲ್ಲಿ ಬದುಕುವುದು ಮತ್ತು ಒಳ್ಳೆಯದನ್ನು ಮಾಡುವುದೇ ಜೀವನ. ಯಾರು ಗಮನಿಸದಿದ್ದಾಗ ಮಾಡಿದ ನಿನ್ನ ಶ್ರಮ ನಿಶಬ್ದವಾಗಿ ಬೆಳೆದು ಬಲವಾಗುತ್ತದೆ. ಒಂದು ದಿನ ಅದೇ ಶ್ರಮ ಎಲ್ಲರ ದೃಷ್ಟಿಯನ್ನು ನಿನ್ನತ್ತ ತಿರುಗಿಸುತ್ತದೆ. ಅಂದು ನೀನು ಏನೂ ಹೇಳಬೇಕಾಗಿಲ್ಲ. ನಿನ್ನ ಸಾಧನೆಯೇ ನಿನ್ನ ಮೌನ ಉತ್ತರವಾಗುತ್ತದೆ.